ಧರ್ಮಸ್ಥಳ ಗ್ರಾಮದ ವಿವಿಧ ವಸತಿ ಗೃಹಗಳಲ್ಲಿ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆರಳಿ ದೂರನ್ನು ನೀಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. 2006 ಮತ್ತು 2010ರ ಅವಧಿಯಲ್ಲಿ ಸಂಭವಿಸಿದ 4 ಅಪರಿಚಿತ ಸಾವು ಆಗಿದೆ ಅನ್ನುವಂಥ ಆರೋಪ. ಸಾವಿನ ಕುರಿತು ಕೇಳಿ ಬಂದಿರುವಂಥ ಗಂಭೀರ ಆರೋಪದ ಬಗ್ಗೆ ಈಗ ದೂರನ್ನು ಕೊಡಲಾಗಿದೆ. ಸಂಭವ್ಯ ಕೊಲೆ ಪ್ರಕರಣ ಆಗಿರೋದ್ರಿಂದ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ. ಎಸ್ಐಟಿ ತಕ್ಷಣ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಈಗಾಗಲೇ ನೂರಾರು ಶವಗಳನ್ನು ಹೂತಿಟ್ಟಲಾಗಿದೆ ಅಂಥೇಳಿ ಈಗಾಗಲೇ ತನಿಖೆ ಅಂತೂ ಮಾಡಲಾಗ್ತಾ ಇದೆ. ಶವಗಳನ್ನು ಹೂತಿಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಕೆಲವೊಂದಿಷ್ಟು ಭಾಗದಲ್ಲಿ ಅವಶೇಷಗಳು ಸಿಕ್ಕಿವೆ, ಕೆಲವೊಂದಿಷ್ಟು ಗುಂಡಿಗಳಲ್ಲಿ ಸಿಕ್ಕಿಲ್ಲ. ಬಟ್ ಈಗ ಮತ್ತೊಂದು ಎಫ್ಐಆರ್ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯಿಂದ ಎಸ್ಐಟಿ ಕಚೇರಿಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ ಸೌಜನ್ಯ ಪರ ವಕೀಲ ಹೋರಾಟಗಾರರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ. ರಾತ್ರಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನು ಪಡೆದುಕೊಂಡು ಅದನ್ನು ಆಧರಿಸಿ ದೂರನ್ನು ನೀಡಲಾಗಿದೆ. ಗಾಯತ್ರಿ, ಶರಾವತಿ ಮತ್ತು ವೈಶಾಲಿ ವಸತಿ ಗೃಹಗಳಲ್ಲಿ 4 ಸಾವುಗಳಾಗಿದೆ ಅನ್ನೋದು ಆ ದೂರಿನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಗಾಯತ್ರಿ, ಶರಾವತಿ ಮತ್ತು ವೈಶಾಲಿ ವಸತಿ ಗೃಹಗಳಲ್ಲಿ ಸಾವಾಗಿದೆ ಅನ್ನೋದು ಅಪರಿಚಿತ ಸಾವಾಗಿದೆ. ಗ್ರಾಮ ಪಂಚಾಯಿತಿ ಮೂಲಕ ತರಾತುರಿಯಲ್ಲಿ ಸಮಾಧಿ ಮಾಡಲಾಗಿದೆ ಅನ್ನುವಂಥ ಆರೋಪ ಸಾವಾಗಿದೆ. ಬಟ್ ಪಂಚಾಯಿತಿಯ ಲೆವೆಲಲ್ಲೂ ಕೂಡ ಅದನ್ನು ದಾಖಲೆ ಮಾಡಿಕೊಳ್ಳಲಾಗಿದೆ ಅಂತ. ಬಟ್ ಅದು ತರಾತುರಿಯಲ್ಲಿ ಆಗಿದೆ. ಈ ಪ್ರಕರಣಗಳಲ್ಲಿ ಕೇವಲ UDR ಅಂದರೆ ಅಸ್ವಾಭಾವಿಕ ಮರಣದ ವರದಿ ಇದೆ ಅಂತ ದಾಖಲಿಸಿಕೊಳ್ಳಲಾಗಿದೆ. ಕೊಲೆ ಅಥವಾ ಆತ್ಮಹತ್ಯೆ ಅನ್ನುವಂಥ ಸಂಶಯ ಇದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಹಂಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತಹ ಮತ್ತೊಂದು ದೂರು ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಂಶೀರ್, ಈಗ ತಿಮರೋಡಿ ಅವರು ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ. SIT ತನಿಖೆ ಆಗ್ತಾ ಇದೆ. ಆ ತನಿಖೆಯ ಮಧ್ಯೆ ಇದರ ಬಗ್ಗೆ ತನಿಖೆ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಹೇಗೆ? ಹೌದು, ಮುಖ್ಯವಾಗಿ ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತೊಮ್ಮೆ ತಮ್ಮ ಹೋರಾಟವನ್ನ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಿನ್ನೆ ರಾತ್ರಿ SIT ಕಚೇರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಿಢೀರಾಗಿ ಭೇಟಿ ನೀಡಿದ್ದಾರೆ. ಅವರು ಮುಖ್ಯವಾಗಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದಂತಹ ಮಾಹಿತಿಯನ್ನ, ಅದರ ದಾಖಲೆಗಳನ್ನ ಇಟ್ಕೊಂಡು ಈ ಹೊಸ ದೂರನ್ನ ನೀಡಿರುವಂತದ್ದು. ಅವರು ನೀಡಿದಂತಹ ದೂರಿನಲ್ಲಿ ಆರೋಪ ಏನಿದೆ ಅಂತ ಹೇಳಿದ್ರೆ ಅದು ಗಂಭೀರವಾದಂತಹ ಆರೋಪ. ಧರ್ಮಸ್ಥಳ ಗ್ರಾಮಕ್ಕೆ ಸೇರಿದ ವಿವಿಧ ವಸತಿ ಗೃಹ ಅಂತ ಹೇಳ್ತೀವಿ, ಏನೋ ಲಾಡ್ಜ್ಗಳು ಹೇಳ್ತೀವಿ, ಅದರಲ್ಲಿ 2006ರಿಂದ 2010ರ ಅವಧಿಯಲ್ಲಿ 4 ಅಪರಿಚಿತ ಸಾವುಗಳು ಆಗಿರುವಂತದ್ದು. ಇದರ ಕುರಿತು ಗಂಭೀರ ಆರೋಪ ಕೇಳಿ ಬಂದಿದ್ದು. ಇದು ಸಂಭವ್ಯ ಕೊಲೆ ಕೇಸ್ ಆಗಿರುವುದರಿಂದ SIT ತಕ್ಷಣ FIR ದಾಖಲಿಸಬೇಕು, ಜೊತೆಗೆ ತನಿಖೆ ನಡೆಸಬೇಕು ಅಂತ ಅವರು SIT ಕಚೇರಿಗೆ ತೆರಳಿ ದೂರು ನೀಡಿರುವಂತದ್ದು. ಮುಖ್ಯವಾಗಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದಂತಹ ದಾಖಲೆಗಳನ್ನು ಆಧರಿಸಿ ಈ ದೂರನ್ನು ಅವರು ನೀಡಿದ್ದಾರೆ. ಅದರಲ್ಲಿ ಅವರು ನೀಡಿರುವಂತಹ ದೂರಿನಲ್ಲಿ ಕೂಡ ತಾವು ಏನು ಪಡೆದಿದ್ದ ದಾಖಲೆ ಏನಿದೆ ಅದನ್ನ ಅಟ್ಯಾಚ್ ಮಾಡಿ ಕೊಟ್ಟಿರುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನೀಡಿರುವಂತಹ ದೂರಿನಲ್ಲಿ ಗಾಯತ್ರಿ, ಶರಾವತಿ ಮತ್ತು ವೈಶಾಲಿ ವಸತಿ ಗೃಹಗಳಲ್ಲಿ 4 ಸಾವುಗಳು ನಡೆದಂತಹ ಪ್ರಸ್ತಾಪ ಮಾಡಿದ್ದು, ಇವುಗಳನ್ನ ಅಪರಿಚಿತ ಶವ ಅಂತ ಘೋಷಣೆ ಮಾಡಿ ಅಲ್ಲಿನ ಗ್ರಾಮ ಪಂಚಾಯತ್ ಮೂಲಕ ತರಾತುರಿಯಲ್ಲಿ ಅರ್ಜೆಂಟ್ ಆಗಿ ಸಮಾಧಿ ಮಾಡಲಾಗಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿರುವಂತದ್ದು. ಇನ್ನು ಈ ಕೇಸ್ಗಳಲ್ಲಿ ಕೇವಲ UDR ಅಂದ್ರೆ ಅಸ್ವಾಭಾವಿಕ ಮರಣ ವರದಿ ದಾಖಲಿಸಲಾಗಿದ್ದು, ಇದು ಕೂಡ ಒಂದು ಸಂಶಯಕ್ಕೆ ಎಡೆ ಮಾಡಿಕೊಂಡಿದ್ದು. ಕೊಲೆ ಅಥವಾ ಆತ್ಮಹತ್ಯೆಯ ಸಂಶಯ ಇಲ್ಲಿ ಇದ್ರೂ ಕೂಡ FIR ಯಾಕೆ ಫೈಲ್ ಮಾಡಿಲ್ಲ ಅಂತ ಅವರು ಪ್ರಶ್ನೆ ಮಾಡಿರುವಂತದ್ದು. ಅದರಲ್ಲೂ ಈ ಕುರಿತು ಅನುಮಾನ ಸೃಷ್ಟಿಯಾಗಿದೆ. ಹೀಗಾಗಿ ನೀವು FIR ದಾಖಲಿಸಿ ತನಿಖೆ ನಡೆಸಿ ಅಂತ ತಿಮರೋಡಿ ಅವರು SITಗೆ ಮನವಿ ಮಾಡಿರುವಂತದ್ದು. ಶಂಶೀರ್, ಈ ಒಂದು ದೂರಿನಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಬುರುಡೆ ಅನ್ನೋದು ಗೊತ್ತಾಯ್ತು, ಈ ಗ್ಯಾಂಗ್ ಒಂದು ಪ್ಲಾನ್ ಮಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಇವರೆಲ್ಲ ಮಾಡ್ತಾ ಇರೋದು ಎಲ್ಲವೂ ಕೂಡ ಬುರುಡೆ ಸುಳ್ಳು ಅನ್ನೋದು. ಬಟ್ ಇದನ್ನ ನಂಬ್ತಾರ ಜನ, ಅಥವಾ ಪೊಲೀಸ್ನವರು ನಂಬ್ತಾರ, ಅಥವಾ ತನಿಖೆ ಮಾಡ್ತಾರಾ ಇಲ್ಲ ಅಂತೇಳಿ, ಅಂದರೆ ಸೀರಿಯಸ್ ಆಗಿ ತಗೋತಾರ ಈ ಪ್ರಕರಣವನ್ನು ಅಂತ?
ಹೌದು, ಮುಖ್ಯವಾಗಿ ಅವರು ಮಾಹಿತಿ ಹಕ್ಕು ಏನಿದೆ ಅದರ ಅಡಿಯಲ್ಲಿ ಅವರು ದಾಖಲೆಗಳನ್ನ ಪಡೆದಿರುವಂತದ್ದು. ಸೊ ಆ ದಾಖಲೆ ಕೂಡ ಪ್ರಾಮಾಣಿಕವಾಗಿರುವಂತದ್ದು, ಸತ್ಯಕ್ಕೆ ಹತ್ತಿರ ಆಗುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಆ ದಾಖಲೆಗಳನ್ನ ಅವರು ಅಟ್ಯಾಚ್ ಮಾಡಿ ಕೊಟ್ಟಿದ್ದರಿಂದ ಹೀಗಾಗಿ ಸಹಜವಾಗಿಯೇ ಕೂಡ ಏನು ಇದು ನೈಜ ಎಂಬಂತಹ ಭಾವನೆ ಮೂಡಿರುವಂತದ್ದು. ಹೀಗಾಗಿ ಅವರ ಮಾಹಿತಿ ಹಕ್ಕಿನಿಂದ ಏನು ದಾಖಲೆ ಪಡೆದಿದ್ದಾರೆ ಅದನ್ನೇ ಅದರಲ್ಲಿರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿ ಅವರು ಈ ಹೊಸ ದೂರನ್ನ ನೀಡಿರುವಂತದ್ದು. ಹೀಗಾಗಿ SIT ಅವರು ಅದನ್ನ FIR ದಾಖಲಿಸುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.